ತರಗತಿಯಲ್ಲಿ 10ನೇ ತರಗತಿಯ ಇತಿಹಾಸ ವಿಭಾಗವನ್ನ ಕಲಿಯಲಿಕ್ಕೆ ನಾವು ಹೊರಡ್ತಾ ಇದ್ದೀವಿ. ಇತಿಹಾಸ ವಿಭಾಗದಲ್ಲಿ 7ನೇ ಘಟಕಕ್ಕೆ ಬಂದ್ರೆ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ ಒಂದು ಪಾಠ. ಭಾರತದ ಇತಿಹಾಸದಲ್ಲಿ, ಭಾರತದ ಚರಿತ್ರೆಯಲ್ಲೇ ಬಹಳ ಸಂಚಲನವನ್ನ ಸೃಷ್ಟಿಸ್ತಕ್ಕಂಥ ಒಂದು ಚಲನಶೀಲ ವಿಷಯ ಅಂತ ಹೇಳಿದ್ರೆ ಅದು ಭಾರತದ ಸ್ವತಂತ್ರ ಹೋರಾಟ ಅಂತಕ್ಕಂಥ. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನೀವೆಲ್ಲರೂ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ. ಭಾರತದ ಸ್ವತಂತ್ರ ಹೋರಾಟ ಹೇಗೆ ಆರಂಭ ಆಯಿತು, ಹೇಗೆ ನಡೀತು, ಆ ಎಲ್ಲ ಘಟನೆಗಳ ಬಗ್ಗೆ ಒಂದಷ್ಟು ನಾಲೆಡ್ಜ್ ಅನ್ನ ಹೊಂದಿದ್ದೀರಾ. ಅದನ್ನ ಒಂದಷ್ಟು ಫ್ರೆಶ್ ಅಪ್ ಮಾಡ್ತಕ್ಕಂಥ ಇನ್ನೊಂದಷ್ಟು ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಇವತ್ತಿನ ತರಗತಿಯಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಯಾವ ಕಲಿಕಾಂಶಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ ಅಂತ ನೋಡಿದ್ರೆ, ಮುಖ್ಯವಾಗಿ ಈ ಪಾಠದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳು ಅಂದ್ರೆ, ಒಂದೇದು ರಾಷ್ಟ್ರೀಯತೆಯ ಉದಯ ಅಂತಕ್ಕಂಥದ್ದು, ರಾಷ್ಟ್ರೀಯ ಪ್ರಭುತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥ ವಿಚಾರಗಳನ್ನು ಅಭ್ಯಾಸ ಮಾಡ್ತೀವಿ. ಜೊತೆಗೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಏನು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಹೇಗೆ ಸ್ಥಾಪನೆ ಆಯ್ತು, ಹೇಗೆ ಬೆಳೆದು ಬಂತು ಅನ್ನೋದನ್ನ ಅಭ್ಯಾಸ ಮಾಡ್ತೀವಿ. ಜೊತೆಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಇದ್ದಂತಹ ಸ್ವತಂತ್ರ ಹೋರಾಟಗಾರರು ಮುಖ್ಯವಾಗಿ ಒಂದು 3 ಪ್ರಕಾರಗಳಾಗಿ ವಿಭಾಗ ಆಗ್ತಾ ಇದ್ದಾರೆ. ಮಂದಗಾಮಿಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ, ಹಾಗೇನೆ ತೀವ್ರವಾದಿಗಳ ಬಗ್ಗೆ ಅಭ್ಯಾಸ ಮಾಡ್ತೇವೆ, ಹಾಗೇನೆ ಕ್ರಾಂತಿಕಾರಿಗಳ ಬಗ್ಗೆ ಅಭ್ಯಾಸ ಮಾಡ್ತೇವೆ. ಸೊ ಇದಿಷ್ಟು ವಿಷಯಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದ್ದೇವೆ. ಸೊ ಹಾಗಾದ್ರೆ ಇವತ್ತಿನ ತರಗತಿನ ಆರಂಭ ಮಾಡೋಣ. ಮೊದಲನೇದಾಗಿ ಮೊದಲನೇ ಕಲಿಕಾಂಶ ರಾಷ್ಟ್ರೀಯತೆಯ ಉದಯ. ಏನು ರಾಷ್ಟ್ರೀಯತೆ? ರಾಷ್ಟ್ರೀಯತೆ ಕಲ್ಪನೆ ಅನ್ನೋದು ಯಾವಾಗ ಬರುತ್ತೆ? ನಾ ಈಗಾಗಲೇ ಹೇಳಿದ ಹಾಗೆ 19ನೇ ಶತಮಾನದ ಕೊನೆಯ ಭಾಗ ಇದೆಯಲ್ಲ, ಅದು ರಾಷ್ಟ್ರೀಯತೆಯನ್ನ ಜಾಗೃತಗೊಳಿಸಿರ್ತಕ್ಕಂಥ ಕಾಲ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಕಂಡು ಬಂದಿದ್ದು 19ನೇ ಶತಮಾನದ ಕೊನೆಯ ಭಾಗ. ಭಾರತದಲ್ಲಿ ರಾಜಪ್ರಭುತ್ವಗಳು ಏನು ಆಳ್ವಿಕೆಯನ್ನು ನಡೆಸ್ತಾ ಇತ್ತು, ದೊರೆಗಳು ಆಳ್ವಿಕೆಯನ್ನು ನಡೆಸ್ತಾ ಇತ್ತು, ಆ ದೊರೆಗಳು ಬ್ರಿಟಿಷರ ಧೋರಣೆಯ ವಿರುದ್ಧ, ಬ್ರಿಟಿಷರ ವಿರುದ್ಧ ದಂಡೆತ್ತು ಬ್ರಿಟಿಷರನ್ನ ಭಾರತದಿಂದ ಹೊರದೂಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕೆ ಹಿನ್ನೆಲೆ ಏನು, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದು ಸ್ವಹಿತಾಸಕ್ತಿ ಆಗಿರುತ್ತೆ. ಸ್ವಂತ ಹಿತಾಸಕ್ತಿಯ ಉದ್ದೇಶದಿಂದಾಗಿ ತನ್ನ ಸಾಮ್ರಾಜ್ಯವನ್ನ ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಅಂತ ಹೋರಾಟವನ್ನ ನಡೆಸಿದ್ರು ಕೂಡ, ಅದು ಭಾರತದ ಸ್ವಾತಂತ್ರ್ಯಕ್ಕಾಗಿ, ಸ್ವತಂತ್ರ ಹೋರಾಟಕ್ಕೆ ಮುನ್ನುಡಿಯಾಗಿರೋ ಕಾರಣ ನಾವು ಅದನ್ನ ರಾಷ್ಟ್ರೀಯತೆಯನ್ನ ಬೆಳೆಸಲಿಕ್ಕಾಗಿ ನಡೆದಿರತಕ್ಕಂಥ ಹೋರಾಟಗಳು ಅನ್ನೋದ್ರಲ್ಲಿ ಕೂಡ ನಾವು ಅದನ್ನ ಅಭ್ಯಾಸ ಮಾಡ್ತಾ. ಸೊ ನಾವೀಗಾಗಲೇ ರಾಷ್ಟ್ರೀಯತೆಯ ಉದಯ ಯಾವಾಗ ಆಯ್ತು ಅಂತ ನೋಡಿದ್ರೆ, ನೋಡಿ 19ನೇ ಶತಮಾನದ ಕೊನೆಯ ಭಾಗ. 19ನೇ ಶತಮಾನದ ಕೊನೆಯ ಭಾಗ ಅಂತ ಹೇಳಿದ್ರೆ ನಾವು 1857ರ ದಂಗೆಯನ್ನ ಕುರಿತು ಅಭ್ಯಾಸ ಮಾಡಿದ್ವಿ ಅಲ್ವಾ? 1857ರ ದಂಗೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ. ಸೊ ಅಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಹೋರಾಟವನ್ನ, ಒಂದು ಸಾಂಘಿಕ ಹೋರಾಟವನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ರಾಜಪ್ರಭುತ್ವದ ಹೋರಾಟ ಕಂಡು ಬಂತು. ರಾಜಪ್ರಭುತ್ವದ ಹೋರಾಟ ಕಂಡು ಬಂತು ಅಂದ್ರೆ ಅದೇ ರಾಜರುಗಳು ತಮ್ಮ ಒಂದು ಒಗ್ಗಟ್ಟಿರ್ಲಿಲ್ಲ ಅನ್ನೋದನ್ನ ಒಂದ್ಬಿಟ್ರೆ ಭಾರತದ ಎಲ್ಲ ರಾಜಪ್ರಭುತ್ವಗಳು ಕೂಡ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಹೋರಾಟವನ್ನ ಮಾಡ್ತಾ ಹೋಗುತ್ತೆ. ಅದು ರಾಷ್ಟ್ರೀಯತೆಗೆ ಬುನಾದಿ ಅಂತಾನೆ ಹೇಳ್ತಾರೆ. ಜೊತೆಗೆ ಈ ರಾಷ್ಟ್ರೀಯ ಪ್ರಭುತ್ವದ ಉದಯಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತ ನಾವು ನೋಡ್ತಾ ಹೋದ್ರೆ, ಈ ಬ್ರಿಟಿಷರು 19ನೇ ಶತಮಾನದ ಅಂತ್ಯಕ್ಕೆ ಭಾರತದಲ್ಲಿ ಜಾರಿಗೊಳಿಸಿರ್ತಕ್ಕಂಥ ಕೆಲವೊಂದಷ್ಟು ಸುಧಾರಣೆ. ಯಾವ ಸುಧಾರಣೆಗಳು ಅಂತ ನೋಡಿದ್ರೆ, ನೋಡಿ, ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿ ತುಂಬಾ ಅಭಿವೃದ್ಧಿ ಸಾಧಿಸುತ್ತೆ. ಅದರ ಪರಿಣಾಮ ಬ್ರಿಟಿಷ್ ಒಂದು ಯಾತಕ್ಕಾಗಿ ಸಾರಿಗೆ ಸಂಪರ್ಕವನ್ನ ಇಂಪ್ರೂವ್ ಮಾಡ್ತಾರೆ ಅಂತ ನೋಡಿದ್ರೆ, ಸೈನ್ಯದ ಸಾಗಾಟಕ್ಕೆ, ವ್ಯಾಪಾರದ ಅನುಕೂಲಕ್ಕಾಗಿ ಸಾರಿಗೆ ಸಂಪರ್ಕವನ್ನ ಉತ್ತಮಗೊಳಿಸ್ತಾ ಹೋಗ್ತಾರೆ ಬ್ರಿಟಿಷರು. ಅದರ ಪರಿಣಾಮ ಭಾರತೀಯರು ಕೂಡ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸರಾಗವಾಗಿ ಸಂಚಾರ ಮಾಡೋದ್ರ ಮೂಲಕ
ಒಂದೆಡೆ ಸೇರಿ ರಾಷ್ಟ್ರೀಯತೆ ಬಗ್ಗೆ ಪ್ರೇರಣೆಯನ್ನು ಪಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಉಂಟಾಗುತ್ತೆ. ಅದ್ರ ಜೊತೆಗೆ ಇಂಗ್ಲಿಷ್ ಶಿಕ್ಷಣ, ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಇಂಗ್ಲಿಷ್ ಶಿಕ್ಷಣ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತೆ, ರಾಜಕೀಯ ಜಾಗೃತಿಯನ್ನು ಮೂಡಿಸುತ್ತೆ, ವಿಚಾರವಂತಿಕೆಯನ್ನು ಉಂಟು ಮಾಡುತ್ತೆ. ಸೊ ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಡುವಂತೆ ಪ್ರಚೋದಿಸುತ್ತೆ. ಬಹಳ ಮುಖ್ಯವಾಗಿ ಪತ್ರಿಕೋದ್ಯಮ, ಯಾಕೆಂದ್ರೆ ಬ್ರಿಟಿಷ್ ವಿರೋಧಿ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಾಗ ಬ್ರಿಟಿಷ್ ವಿರೋಧಿ ಲೇಖನಗಳಿಂದಾಗಿ ಬ್ರಿಟಿಷರಲ್ಲಿ ಭಾರತೀಯರಲ್ಲಿ ಒಂದು ಬ್ರಿಟಿಷರ ವಿರೋಧಿ ಮನೋಭಾವನೆ ಬೆಳೀಲಿಕ್ಕೆ ಕಾರಣ ಆಗ್ತಾವೆ. ಯಾಕೆಂದ್ರೆ ಅಲ್ಲಿವರೆಗೂ ಬ್ರಿಟಿಷರು ಭಾರತೀಯರಿಗೆ ನಾವೆಲ್ಲ ಮಾಡ್ತಾ ಇರೋದು ನಿಮ್ಮ ಒಳಿತಿಗಾಗಿ ಅಂತಾನೆ ಬಿಂಬಿಸ್ತಾ ಇರ್ತಾರೆ. ಆದ್ರೆ ಮೊದಲ ಬಾರಿಗೆ ಪತ್ರಿಕೋದ್ಯಮ ಯಾವಾಗ ಬ್ರಿಟಿಷ್ ವಿರೋಧಿ ಲೇಖನಗಳನ್ನ ಪ್ರಕಟ ಮಾಡ್ತಾ ಹೋಗುತ್ತೆ, ಆಗ ನೈಜ ವಿಚಾರಗಳು ಏನು ಶಿಕ್ಷಿತ ವರ್ಗಗಳು, ಇಂಗ್ಲಿಷ್ ಶಿಕ್ಷಣವನ್ನ ಪಡ್ಕೊಂಡು ಜಾಗೃತಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ವಿದ್ಯಾವಂತ ವರ್ಗ ಆ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರನ್ನ ಪ್ರೇರೇಪಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಪತ್ರಿಕೋದ್ಯಮಗಳು ಜೊತೆಗೆ ಹಲವಾರು ರೀತಿಯ ಸಂಘಟನೆಗಳು, ಸಾಂಸ್ಕೃತಿಕ ಸಂಘಟನೆಗಳ ಪ್ರಭಾವ ಭಾರತೀಯರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಕ್ಕಂಥ ಭಾರತದ ಒಂದು ರಾಷ್ಟ್ರೀಯ ಪ್ರಜ್ಞೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವೆಲ್ಲ ಅಂಶಗಳು ಭಾರತದಲ್ಲಿ ರಾಷ್ಟ್ರೀಯತೆ ಉದಯ ಆಗಲಿಕ್ಕೆ, ರಾಷ್ಟ್ರೀಯ ಪ್ರಭುತ್ವ ಉದಯ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಾಗಿವೆ. ಜೊತೆಗೆ ನೋಡಿ, ಬ್ರಿಟಿಷರು ಜಾರಿಗೆ ತಂದಿರ್ತಕ್ಕಂಥ ಆರ್ಥಿಕ ನೀತಿಗಳು ಬಹಳ ಮುಖ್ಯ ಆಗಿದೆ. ನಾವು ಹಿಂದೆ ಓದಿ ಬ್ರಿಟಿಷರ ಆರ್ಥಿಕ ನೀತಿಗಳಲ್ಲಿ ಭೂಕಂದಾಯ ಪದ್ಧತಿಗಳು ಅಂತ ಓದ್ತೀವಿ. ಸೊ ಈ ಭೂಕಂದಾಯ ಪದ್ಧತಿಗಳಿಂದ, ಬ್ರಿಟಿಷ್ ಆರ್ಥಿಕ ನೀತಿಯಿಂದ ರೈತರು, ಬುಡಕಟ್ಟು ಜನರು ಬ್ರಿಟಿಷರ ವಿರುದ್ಧ ಬಂಡೇಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ತಾರೆ. ಬರಗಾಲದಿಂದ, ಕ್ಷಾಮದಿಂದ ನೊಂದಿರ್ತಕ್ಕಂಥ ರೈತರು, ಜನಸಾಮಾನ್ಯರು ಬ್ರಿಟಿಷರ ಆರ್ಥಿಕ ನೀತಿಗಳಿಂದ ಬ್ರಿಟಿಷರನ್ನ ವಿರೋಧಿಸಿ ಭಾರತದಲ್ಲಿ ಒಂದು ರಾಷ್ಟ್ರೀಯ ಪ್ರಜ್ಞೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಅವರ ಬಂಡಾಯಗಳು 1857ರ ದಂಗೆಗೆ ಪ್ರಚೋದನೆಯನ್ನು, ಅಂದ್ರೆ ಬ್ರಿಟಿಷರ ವಿರುದ್ಧ ಅತೃಪ್ತಿಯನ್ನ ಹೊಂದಿರತಕ್ಕಂತ ಎಲ್ಲರೂ ಕೂಡ ಒಂದಾಗಿ ಒಂದ್ ಕಡೆ 1857ರ ದಂಗೆ ನಡೆಯಲಿಕ್ಕೆ ಕಾರಣ ಆಗುತ್ತೆ. 57ರ ದಂಗೆಯ ಪರಿಣಾಮ 58ರಲ್ಲಿ ಏನ್ ಮಾಡ್ತಾಳೆ, ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನ ಕೊನೆಗೊಳಿಸಿಬಿಟ್ಟು ಭಾರತದಲ್ಲಿ ಬ್ರಿಟನ್ ಸರ್ಕಾರದ ನೇರ ಆಡಳಿತವನ್ನ ಜಾರಿಗೊಳಿಸಲಿಕ್ಕೆ ಕಾರಣ ಆಗುತ್ತೆ. ಸೊ ಅದರ ಪರಿಣಾಮ ಏನಾಗುತ್ತೆ, ಇಂಗ್ಲೆಂಡ್ನ ರಾಣಿ 58ರಲ್ಲಿ ಒಂದು ಘೋಷಣೆಯನ್ನು ಹೊರಡಿಸಿ ಸುಭದ್ರ ಸರ್ಕಾರ ಕೊಡ್ತೀವಿ ಅಂತ ಹೇಳ್ತಾಳೆ. ಅದರ ಪರಿಣಾಮ 1861ರಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೊಳಿಸ್ತಾರೆ. ಜಾರಿಗೊಳಿಸ್ಬಿಟ್ಟು ಭಾರತೀಯರನ್ನು ಕೂಡ ಶಾಸನ ರಚನಾ ಸಭೆಗಳಲ್ಲಿ ಭಾರತೀಯರಿಗೂ ಪ್ರಾತಿನಿಧ್ಯ ಕೊಡೋದ್ರ ಮೂಲಕ ಭಾರತೀಯರನ್ನ ಸಂತೈಸೋ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅದು ನಾಮ ಮಾತ್ರ ಸದಸ್ಯನಾಗಿರ್ತಾನೆ ಬಿಟ್ರೆ ಯಾವುದೇ ರೀತಿಯ ಅಧಿಕಾರ ಭಾರತೀಯರಿಗೆ ಅಲ್ಲಿ ಸಿಗೋದು. ಸೊ ಒಟ್ಟಾರೆ ಇಂಗ್ಲಿಷ್ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥ ಒಂದು ವಿದ್ಯಾವಂತರ ವರ್ಗ ಏನಿತ್ತು, ಸೃಷ್ಟಿಯಾಗಿತ್ತು ಆ ವರ್ಗ ಭಾರತೀಯ ಜನರಲ್ಲಿ, ಜನಸಾಮಾನ್ಯರಲ್ಲಿ ಒಂದು ಪ್ರೇರಣೆಯನ್ನ, ಒಂದು ಪ್ರಜ್ಞೆಯನ್ನ ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ಅದರ ಸಾಂಸ್ಥಿಕ ಫಲವೇ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಒಟ್ಟಿಗೆ ಕಾರಣ ಆಗುತ್ತೆ. ಸೊ ಭಾರತದಲ್ಲಿ ರಾಷ್ಟ್ರೀಯತೆಯ ಉಗಮ ಅಂತ ಬಂದಾಗ, ಉದಯ ಅಂತ ಬಂದಾಗ ಹೇಗೆ ಉದಯ ಆಗುತ್ತೆ, ಯಾವ ಅಂಶಗಳು ಭಾರತದಲ್ಲಿ ರಾಷ್ಟ್ರೀಯತೆ ಜಾಗೃತಗೊಳ್ಳಿಕ್ಕೆ ಕಾರಣ ಆಗುತ್ತೆ ಅಂತ ಬಂದಾಗ ಈ ಅಂಶಗಳು ನಿಮಗೆ ನೆನಪಿದೆ. ಇನ್ನು ಮುಂದುವರೆದ್ಬಿಟ್ಟು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೆಸರನ್ನ ಕೇಳಿದವರೇ ಅಲ್ವಲ್ಲ, ಭಾರತದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವ ಇದೆ. ಭಾರತದ ಸ್ವಾತಂತ್ರ್ಯ ಹೋರಾಟವನ್ನ ರೂಪಿಸುವಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪಾತ್ರ ಬಹಳ ದೊಡ್ಡ. ಈ ರಾಷ್ಟ್ರೀಯ ಕಾಂಗ್ರೆಸ್ ಹೇಗೆ ಬೆಳೆದು ಬಂತು ಅಂತ ನೋಡ್ತಾ ಹೋದ್ರೆ, ಪತ್ರಿಕಾ ಸ್ವಾತಂತ್ರ್ಯ ಏನು ಭಾರತದಲ್ಲಿ ಇರುತ್ತೆ, ಬ್ರಿಟಿಷ್ ವಿರೋಧಿ ಲೇಖನಗಳಿರುತ್ತೆ, ಆಗ ಕೆಲವೊಂದು ಸಂಘಟನೆಗಳು ಹುಟ್ಕೊಳ್ಳುತ್ತೆ. ಆ ಸಂಘಟನೆಗಳು ಏನ್ ಮಾಡುತ್ತೆ, ಬ್ರಿಟಿಷರು ಭಾರತದಲ್ಲಿ ಅನುಸರಿಸತಕ್ಕಂಥ ನೀತಿಗಳ ಕುರಿತು ಭಾರತೀಯರಲ್ಲಿ ವಿಚಾರವಂತಿಕೆಯನ್ನ ಉಂಟು ಮಾಡ್ತಾರೆ. ಸೊ ಅದರ ಪರಿಣಾಮ ಏನಾಗುತ್ತೆ ಅಂದ್ರೆ,
ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬ್ರಿಟಿಷ್ ಸರ್ಕಾರ ಬರುತ್ತೆ. ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯವನ್ನ ಹೀಗೆ ಮುಂದುವರೆಸಿದ್ರೆ ಭಾರತೀಯರಲ್ಲಿ ಬ್ರಿಟಿಷ್ ವಿರೋಧಿ ಲೇಖನಗಳಿಂದಾಗಿ ಬ್ರಿಟಿಷ್ ವಿರೋಧಿ ಮನೋಭಾವನೆ ಬೆಳೆಯುತ್ತೆ. ಆಗ ನಾವು ಭಾರತದಲ್ಲಿ ಆಡಳಿತ ನಡೆಸೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಬ್ರಿಟಿಷ್ ಏನ್ ಮಾಡ್ತಾರೆ, ವರ್ನಾಕ್ಯುಲರ್ ಪ್ರೆಸ್ ಅಂತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೊಳಿಸ್ತಾರೆ. ಯಾವ ಪ್ರೆಸ್? ಹೆಸರು ನೆನಪಿಟ್ಕೊಳ್ಳಿ, ವರ್ನಾಕ್ಯುಲರ್ ಪ್ರೆಸ್ ಅಂತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೊಳಿಸೋದ್ರ ಮೂಲಕ ಭಾರತದಲ್ಲಿ ಪತ್ರಿಕೋದ್ಯಮವನ್ನ ಮೊಟಕುಗೊಳಿಸ್ತಕ್ಕಂಥ, ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಲಾರ್ಡ್ ಲಿಟ್ಟನ್ ಅಂತಕ್ಕಂಥವ್ರು ಮಾಡ್ತಾ. ಲಾರ್ಡ್ ಲಿಟ್ಟನ್ ಹೆಸರು ಬಂದಾಗ ನೆನಪಿಟ್ಕೊಳ್ಳಿ, ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಬ್ರೇಕ್ ಹಾಕದವರು, ಭಾರತದ ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸ್ತಕ್ಕಂಥ ಬ್ರಿಟಿಷ್ ಸರ್ಕಾರದ ಅಧಿಕಾರಿ ಅಂತ ಹೇಳಿದ್ರೆ ಅದು ಲಾರ್ಡ್ ಲಿಟ್ಟನ್. ಆ ಕಾಯ್ದೆಯನ್ನು ಜಾರಿಗೊಳಿಸೋದ್ರ ಮೂಲಕ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಮೊಟಕಾಯಿತು ಅಂತ ಹೇಳಿದ್ರೆ ಮತ್ತೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನ ಜಾಗೃತಗೊಳಿಸಿ ಅವ್ರನ್ನ ಸ್ವತಂತ್ರ ಹೋರಾಟಕ್ಕೆ ಅಣಿಗೊಳಿಸ್ತಕ್ಕಂಥ ಉದ್ದೇಶಕ್ಕಾಗಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ನಂತಹ ಒಂದು ಸಂಘಟನೆಯ ಹುಟ್ಟು ಭಾರತದಲ್ಲಿ ಅನಿವಾರ್ಯವಾಗುತ್ತೆ. ಆ ಕಾರಣದಿಂದಾಗಿ 1885 ಡಿಸೆಂಬರ್ ನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕೃತವಾಗಿ ಸ್ಥಾಪನೆಯಾಗಿದೆ. ಯಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂತ ನೋಡಿದ್ರೆ ನೋಡಿ, ಎಒ ಯೂಮ್ ಅಂತ ಇದ್ದಾರೆ, ನೆನ್ಪಿಟ್ಕೊಳ್ಬೇಕು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? ಎಒ ಯೂಮ್ ಅಂತಕ್ಕಂಥವ್ರು ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು. ಹೇಗೆ ಇವರು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾರೆ, ಯಾರು ಇವರು ಅಂತ ನೋಡಿದ್ರೆ ನೋಡಿ, ಎಒ ಯೂಮ್ ಅಂತಕ್ಕಂಥವ್ರು ಇವರು ಬ್ರಿಟಿಷ್ ನಾಗರಿಕ ಸೇವೆಯಲ್ಲಿ ಇದ್ದಂತಹ ಒಬ್ಬ ಅಧಿಕಾರಿ. ಬ್ರಿಟಿಷ್ ನಾಗರಿಕ ಸೇವೆಯಲ್ಲಿ ಇದ್ದಂತಹ ಒಬ್ಬ ಅಧಿಕಾರಿ ಎಒ ಯೂಮ್ ಇವರೇನ್ ಮಾಡ್ತಾರೆ, ಬ್ರಿಟಿಷ್ ಆಳ್ವಿಕೆಯ ಪ್ರೆಸಿಡೆನ್ಸಿಗಳಿವೆ, 3 ಪ್ರೆಸಿಡೆನ್ಸಿಗಳಿವೆ ಅಲ್ವಾ. ಒಂದು ಬಾಂಬೆ ಪ್ರೆಸಿಡೆನ್ಸಿ, ಮತ್ತೊಂದು ಬಂಗಾಳ ಅಂದ್ರೆ ಕಲ್ಕತ್ತಾ ಪ್ರೆಸಿಡೆನ್ಸಿ, ಮತ್ತೊಂದು ಮದ್ರಾಸ್ ಪ್ರೆಸಿಡೆನ್ಸಿ. ಸೊ ಈ 3 ಪ್ರೆಸಿಡೆನ್ಸಿಗಳ ಅಧಿಕಾರಿಗಳ ಜೊತೆ ಮಾತುಕತೆಗಳನ್ನ ನಡೆಸಿ ಜನಸಾಮಾನ್ಯರ ಸಾರ್ವಜನಿಕ ವಿಚಾರಗಳನ್ನ ಆ ಸಭೆಗಳಲ್ಲಿ ಚರ್ಚಿಸಿ ಅವರ ಮನವೊಲಿಸಿ ಅದರ ಪರಿಣಾಮ, ಅವ್ರ ಜೊತೆ ಚರ್ಚಿಸಿದ ಪರಿಣಾಮ ಸಾರ್ವಜನಿಕ ಹಿತಾಸಕ್ತಿಯ ವಿಷಯವನ್ನ ಇಟ್ಕೊಂಡು ಅವರು ಚರ್ಚೆ ಮಾಡಿ ಒಂದು ಸಂಸ್ಥೆಯನ್ನು ಅಧಿಕೃತವಾಗಿ ಜಾರಿಗೊಳಿಸ್ತಾರೆ. ಆ ಚರ್ಚೆಯ ಫಲವೇ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ನೆನ್ಪಿಡಿ, ಒಬ್ಬ ಬ್ರಿಟಿಷ್ ನಾಗರಿಕ ಸೇವಾ ಅಧಿಕಾರಿ ಎಒ ಯೂಮ್ ಬಾಂಬೆ, ಮದ್ರಾಸ್, ಕಲ್ಕತ್ತಾ 3 ಪ್ರೆಸಿಡೆನ್ಸಿಗಳ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಾರ್ವಜನಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿಬಿಟ್ಟು ಒಂದು ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತರ್ತಾರೆ. ಅದೇ 1885 ರಚನೆಯಾಗಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ. ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೀತು, ಅದರ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ರು? ಇದನ್ನ ಆಗಾಗ ಪ್ರಶ್ನೆ ಕೇಳ್ತಾ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದಿದ್ದು 1885 ಡಿಸೆಂಬರ್ ನಲ್ಲಿ. ಎಲ್ಲಿ ನಡೀತು ಅಂತ ಹೇಳಿದ್ರೆ ಬಾಂಬೆಯಲ್ಲಿ ನಡೀತು ಮೊದಲ ಅಧಿವೇಶನ. ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದ್ರೆ WC ಬ್ಯಾನರ್ಜಿ ಇವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ನೆನ್ಪಿಡಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧಿವೇಶನ ನಡೆದಿದ್ದು ಬಾಂಬೆಯಲ್ಲಿ. ಅದರ ಅಧ್ಯಕ್ಷತೆಯನ್ನ WC ಬ್ಯಾನರ್ಜಿ ವಹಿಸಿದ್ರು. ಎಷ್ಟರಲ್ಲಿ ಸ್ಥಾಪನೆ ಆಯಿತು? 1885 ಸ್ಥಾಪನೆ ಆಯಿತು. ಏನು ಉದ್ದೇಶ ಏನಪ್ಪ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶ ಏನು? ಉದ್ದೇಶ ಏನು ಅಂತ ನೋಡಿದ್ರೆ ಭಾರತೀಯರಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸ್ತಾರೆ. ರೈಟ್? ಆರಂಭದಲ್ಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭದಲ್ಲೇ ತನ್ನ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತೆ. ರಾಷ್ಟ್ರೀಯ ಐಕ್ಯತೆಯನ್ನು, ಭಾರತೀಯ ರಾಷ್ಟ್ರೀಯ ಐಕ್ಯತೆಯನ್ನ ಸಾಧಿಸಿ ಅದನ್ನ ಬೆಳೆಸ್ತಕ್ಕಂಥದ್ದು ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶ ಆಗಿರುತ್ತೆ.
ರಾಷ್ಟ್ರೀಯ ಕಾಂಗ್ರೆಸ್ನ ಮೂಲ ಉದ್ದೇಶ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮೂಲ ಉದ್ದೇಶ ಏನು? ಭಾರತೀಯರಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನ ಸಾಧಿಸಿ ಅದನ್ನ ಬೆಳೆಸ್ತಕ್ಕಂಥ ಉದ್ದೇಶದಿಂದ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಾರಂಭವನ್ನ ಮಾಡುತ್ತೆ. ಅದರ ಸ್ಥಾಪಕರು ಎಒಯು, ಅದರ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನ WC ಬ್ಯಾನರ್ಜಿ ವಹಿಸಿದ್ರು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಈ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ದೇಶಿ ಭಾಷೆಗಳಲ್ಲಿ ಪತ್ರಿಕೆಗಳನ್ನ ಆರಂಭಿಸಿದೆ. ದೇಶೀಯ ಭಾಷೆಗಳು ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಪತ್ರಿಕೆಗಳನ್ನ ಹೊರಡಿಸಿದಾಗ ಅದು ಜನಸಾಮಾನ್ಯರಿಗೆ ಅರ್ಥ ಆಗದೆ ಇರ್ಬೋದು. ಸೊ ದೇಶೀಯ ಭಾಷೆಗಳಲ್ಲಿ ಪತ್ರಿಕೆಗಳನ್ನ ಆರಂಭಿಸಿ ಆ ಪತ್ರಿಕೆಗಳಲ್ಲಿ ರಾಜಕೀಯ ವಿಚಾರಗಳನ್ನ ಕುರಿತು ಚರ್ಚೆ ಮಾಡ್ತಾ ಹೋಗ್ತಾರೆ. ರಾಜಕೀಯ ಸನ್ನಿವೇಶಗಳನ್ನ, ರಾಜಕೀಯ ಪರಿಸ್ಥಿತಿಯನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಸೊ ಯಾವಾಗ ದೇಶೀಯ ಭಾಷೆಗಳಲ್ಲಿ ಪತ್ರಿಕೆಗಳನ್ನ ಹೊರಡಿಸಿ ರಾಜಕೀಯ ಚರ್ಚೆಗಳನ್ನ ನಡೆಸ್ತಾರೆ, ಸೊ ಈ ರಾಜಕೀಯ ಚರ್ಚೆಯಲ್ಲಿ ಜನಸಾಮಾನ್ಯರು ಭಾಗವಹಿಸ್ತಾ ಹೋಗ್ತಾರೆ. ಆ ವಿಚಾರಗಳು ಜನಸಾಮಾನ್ಯರ ಮನಮುಟ್ಟುತ್ತಾರೆ. ಅರ್ಥವಾಗುವ ಭಾಷೆಯಲ್ಲಿ ವಿಚಾರಗಳು ಪ್ರಕಟವಾದಾಗ ಆ ವಿಚಾರಗಳು ಜನರ ಮನದ ಆಳಕ್ಕೆ ಇಳಿಯುತ್ತೆ. ಸೊ ಭಾರತೀಯರಲ್ಲಿ ಕಾಂಗ್ರೆಸ್ ನ ಬಲವರ್ಧನೆ ಮಾಡಬೇಕು ಅನ್ನೋ ಮನೋಭಾವನೆ ಬರುತ್ತೆ. ಬ್ರಿಟಿಷ್ ವಿರೋಧಿ ಮನೋಭಾವನೆಗಳು ಬರುತ್ತೆ. ಸೊ ಯಾವಾಗ ಭಾರತ ಜನರಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ನ ಬಗ್ಗೆ ಒಂದು ಸಕಾರಾತ್ಮಕ ಮನೋಭಾವನೆ ಬರುತ್ತೆ, ಅದು ಪ್ರಬಲವಾಗಿ ಬೇರೂರ್ತಾ ಇದೆ ಅನ್ನೋದು ಬ್ರಿಟಿಷರಿಗೆ ಗೊತ್ತಾಗುತ್ತೆ. ಆ ಬ್ರಿಟಿಷ್ ಏನ್ ಮಾಡ್ತಾರೆ, ಒಡೆದು ಆಡುವ ನೀತಿಯನ್ನ ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಭಾರತೀಯರಲ್ಲಿ ಐಕ್ಯತೆಯನ್ನು ಮೂಡಿಸ್ತಾ ಇದೆ. ಇದನ್ನ ಹೀಗೆ ಬೆಳಿಲಿಕ್ಕೆ ಬಿಟ್ರೆ ಮುಂದೆ ಬ್ರಿಟಿಷ್ ಸರ್ಕಾರಕ್ಕೆ ಅದರ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಭಾರತೀಯರಲ್ಲಿರ್ತಕ್ಕಂಥ ಒಗ್ಗಟ್ಟನ್ನ, ಐಕ್ಯತೆಯನ್ನ ಒಡಿಬೇಕು ಅನ್ನೋ ಕಾರಣಕ್ಕಾಗಿ ಒಡೆದು ಆಡುವ ನೀತಿಯನ್ನ ಜಾರಿಗೊಳಿಸಿದೆ. ಇದರ ಉದ್ದೇಶ ಏನು? ಹಿಂದೂ ಮುಸ್ಲಿಮರನ್ನ ಬೇರೆ ಬೇರೆ ಮಾಡ್ತಕ್ಕಂಥ ಹಿನ್ನೆಲೆ ಬೇರೆ ಬೇರೆ ಮಾಡಿ ಅವರಲ್ಲಿ ಒಂದಷ್ಟು ಗೊಂದಲವನ್ನ ಸೃಷ್ಟಿಸಿ ಅವರ ಒಗ್ಗಟ್ಟನ್ನ ಒಡೆದು ಹಾಕಿ ಆ ಮೂಲಕ ರಾಜಕೀಯ ಲಾಭವನ್ನ ಪಡ್ಕೊಳ್ತಕ್ಕಂಥ ಒಂದು ರಾಜಕೀಯ ತಂತ್ರಗಾರಿಕೆಗೆ ಯಾರು ಬ್ರಿಟಿಷರು ಮುಂದ ರಾಜಕೀಯ ತಂತ್ರಗಾರಿಕೆ, ಭಾರತೀಯರ ಒಗ್ಗಟ್ಟನ್ನ, ಭಾರತೀಯರ ಐಕ್ಯತೆಯನ್ನ ಮುರಿಯುವ ಸಲುವಾಗಿ, ಭಾರತದ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನ ಕುಗ್ಗಿಸುವ ಸಲುವಾಗಿ ಈ ಒಡೆದು ಆಡುವ ನೀತಿಯನ್ನ ಅಂತಕ್ಕಂಥ ಒಂದು ರಾಜಕೀಯ ತಂತ್ರಗಾರಿಕೆಯನ್ನ ಬ್ರಿಟಿಷರು ಪ್ರಯೋಗಿಸ್ತಾರೆ. ಅದರ ಪರಿಣಾಮ ಮುಂದೆ ಏನಾಗುತ್ತೆ, ಬ್ರಿಟಿಷರು ಒಡೆದು ಆಳುವ ನೀತಿಯ ಪರಿಣಾಮ ಅದು ಶಾಶ್ವತವಾಗಿ ಮುಂದೆ ಭಾರತದ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಒಂದಷ್ಟು ಕಂದಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಸೊ ಹೋರಾಟ 19ನೇ ಶತಮಾನದ ಅಂತ್ಯ ಭಾಗದಲ್ಲಿ ನಡೆದಿರ್ತಕ್ಕಂಥ ಈ ಹೋರಾಟಗಳು, ಕಾಂಗ್ರೆಸ್ನ ಹೋರಾಟಗಳು ಆರಂಭದ 20 ವರ್ಷಗಳ ಅವಧಿ ಅಂದ್ರೆ 85 ಅಲ್ವಾ, 1885ರಿಂದ 1905 ಅಂದ್ರೆ 20 ವರ್ಷಗಳ ಕಾಲ. ಆ ಕಾಲವನ್ನ ನಾವು ಮಂದಗಾಮಿಗಳ ಯುಗ ಅಂತ ಕರಿತೀವಿ. ಆನಂತರದ ಕಾಲವನ್ನ ತೀವ್ರಗಾಮಿಗಳ ಯುಗ ಅಂತ ಕರಿತೀವಿ. ಅಂದ್ರೆ ಕಾಂಗ್ರೆಸ್, ಭಾರತೀಯ ಕಾಂಗ್ರೆಸ್ನ ಸದಸ್ಯರೇನಿದ್ದಾರೆ ಅವರಲ್ಲಿ ಹೋರಾಟದಲ್ಲಿ, ಸ್ವತಂತ್ರ ಹೋರಾಟಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ದಾರಿಗಳು ಭಿನ್ನ ಆಗ್ತಾ ಹೋಗುತ್ತೆ. ಹಾಗಾಗಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ 2 ಭಾಗಗಳನ್ನಾಗಿ ಮಾಡಿಕೊಂಡು ಆ ಕಾಂಗ್ರೆಸ್ನ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹೋರಾಟವನ್ನ ನಾವು ಅಭ್ಯಾಸ ಮಾಡ್ತೀವಿ. ಸೊ ಇದಿಷ್ಟು ನಾವಿಲ್ಲಿ ರಾಷ್ಟ್ರೀಯತೆಯ ಉದಯ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್, ಮಂದಗಾಮಿಗಳು ಅಂದ್ರೆ ಯಾರು? ಇವರ ಹೋರಾಟದ ಆದಿ ಹೇಗಿತ್ತು? ಇವರ ಸಿದ್ಧಾಂತಗಳು ಹೇಗಿತ್ತು? ಸ್ವತಂತ್ರ ಹೋರಾಟಕ್ಕೆ ಇವರ ಪಾತ್ರ ಏನು ಅನ್ನೋದನ್ನ ನಾವು ತಿಳಿಯೋಣ. ಮಂದಗಾಮಿಗಳು ಅಂದ್ರೆ ಯಾರಪ್ಪ? ಹೆಸರೇ ಹೇಳ್ತಾರೆ. ಮಂದಗಾಮಿಗಳು ಅಂದ್ರೆ ಇವರ
ಹೋರಾಟ ಹೇಗಿತ್ತು ಅಂದ್ರೆ ಮಂದವಾಗಿತ್ತು, ಮಂದಗತಿಯಲ್ಲಿತ್ತು. ಆ ಮಂದಗತಿಯಲ್ಲಿದ್ದ ಕಾರಣದಿಂದಾಗಿ ಆ ಮಂದಗತಿಯ ಹೋರಾಟ ಇಷ್ಟವಾಗದ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಅವರಿಂದ ಹೊರಬಂದ್ಬಿಟ್ಟು ಸ್ವತಂತ್ರ ಹೋರಾಟಕ್ಕೆ ತಮ್ಮದೇ ವಿಧಾನಗಳನ್ನ ಅನಿಸ್ತವೆ. ಅವ್ರನ್ನ ತೀವ್ರಗಾಮಿಗಳು ಅಂತ ಕರೀತಾರೆ ಅಲ್ವಾ? ಮಂದಗಾಮಿಗಳು ಅಂದ್ರೆ ಯಾರು ನೋಡಿ, ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಏನಾಗುತ್ತೆ 1885ರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿಂದ ಸುಮಾರು 20 ವರ್ಷಗಳ ಕಾಲ, ಆರಂಭದ 20 ವರ್ಷಗಳ ಅವಧಿಯನ್ನ ನಾವು ಮಂದಗಾಮಿಗಳ ಯುಗ ಅಂತ ಕರಿತೀವಿ. ಅಂದ್ರೆ ಆರಂಭದ 20 ವರ್ಷಗಳು ಅಂದ್ರೆ 1885ರಿಂದ 1905ರ ನಡುವಿನ ಕಾಲಾವಧಿ, ಸುಮಾರು 20 ವರ್ಷಗಳ ಕಾಲವನ್ನ ನಾವು ಮಂದಗಾಮಿಗಳ ಯುಗ ಅಂತ ಕರಿತೀವಿ. ಯಾರು ಮಂದಗಾಮಿ ನಾಯಕರುಗಳು ಯಾರು ಅಂತ ನೋಡಿದ್ರೆ ಒಂದು 7-8 ಹೆಸರುಗಳನ್ನ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ನೋಡಿ, WC ಬ್ಯಾನರ್ಜಿ ನೋಟ್ ಮಾಡಬಹುದು. ಮಂದಗಾಮಿಗಳನ್ನ ಹೆಸರಿಸಿ ಅಂತ ಕೇಳಿದಾಗ WC ಬ್ಯಾನರ್ಜಿ ಅಂತಕ್ಕಂಥವ್ರು, MG ರಾನಡೆ ಅಂತಕ್ಕಂಥವ್ರು ಹೆಸರುಗಳನ್ನು ಕೇಳಿದ್ರೆ ನೋಡಿದ್ರಲ್ಲ ಅವ್ರನ್ನ. WC ಬ್ಯಾನರ್ಜಿ, MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ. ಆ ಮಂದಗಾಮಿಗಳ ನಾಯಕರು ಅಂತಾನೆ ಕರೀತಾರೆ. ದಾದಾಬಾಯಿ ನವರೋಜಿ ಮುಂದಾಳತ್ವವನ್ನು ವಹಿಸ್ಕೊಂತಾರೆ, ಮಂದಗಾಮಿಗಳ ಮುಂದಾಳತ್ವವನ್ನು ವಹಿಸ್ಕೊಂತಾರೆ ದಾದಾಬಾಯಿ ನವರೋಜಿ ಅವರು. ಜೊತೆಗೆ ಗೋಪಾಲಕೃಷ್ಣ ಗೋಖಲೆ. ಸೊ ಇವರೆಲ್ಲ ಮಂದಗಾಮಿ ನಾಯಕರುಗಳಲ್ಲಿ ಪ್ರಮುಖರಾಗಿರ್ತಕ್ಕಂಥ ನಾಯಕರು. ಸೊ ಇವರ ಹೋರಾಟದ ಆದಿ ಹೇಗಿತ್ತು ಅಂತ ನಾವು ನೋಡ್ತಾ ಹೋದ್ರೆ ನೋಡಿ, ಇವರ ಹೋರಾಟ ಹೇಗಿತ್ತು ಅಂದ್ರೆ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಇಟ್ಕೊಂಡು, ಅಂದ್ರೆ ಇವರು ಬೀದಿಗಿಳಿದು ಹೋರಾಟ ಮಾಡಲಿಲ್ಲ. ಇವರ ಹೋರಾಟದ ವಿಧಾನ ಹಿಂಸಾತ್ಮಕವಾಗಿರ್ಲಿಲ್ಲ, ಯುದ್ಧ ಮಾಡೋದು ಇವರಿಗೆ ಬೇಕಾಗಿರ್ಲಿಲ್ಲ. ಬದಲಾಗಿ ಹೋರಾಟದ ಆದಿ ಹೇಗಿತ್ತು ಅಂದ್ರೆ ನಮ್ಮ ಹೋರಾಟ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಇರಬೇಕು. ಏನು ಸಾಂವಿಧಾನಿಕ ಚೌಕಟ್ಟು? ಹೇಗೆ? ಪ್ರಾರ್ಥನೆಗಳ ಮೂಲಕ ಮನವಿಯನ್ನ ಮಾಡ್ತಾ ಇದ್ರು, ಮನವಿ ಪತ್ರಗಳನ್ನ ಬರ್ಕೊಂಡು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ರು, ಬೇಡಿಕೆಗಳನ್ನ ಮುಂದಿಡ್ತಾ ಇದ್ರು. ಅಂದ್ರೆ ಒಂದು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಇವರ ಹೋರಾಟದ ವಿಧಾನ ಹೇಗಿತ್ತು ಅಂದ್ರೆ ನ್ಯಾಯಯುತವಾಗಿ ಭಾರತೀಯರಿಗೆ ಇಂತಿಂತ ಸ್ಥಾನಮಾನಗಳು ಸಲ್ಲಬೇಕು, ನಿಮ್ಮ ಸರ್ಕಾರ ಇಂಥ ಕ್ರಮ ಕೈಗೊಳ್ತಾ ಇದೆ, ಇದನ್ನ ಬದಲಾಯಿಸಿ, ಹೀಗೆ ಮಾಡಿ. ಲಿಖಿತ ರೂಪದಲ್ಲಿ ಇವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಜನರನ್ನೆಲ್ಲ ಒಂದ್ ಕಡೆ ಸಭೆ ಸೇರಿಸ್ಬಿಟ್ಟು ಚರ್ಚೆ ನಡೆಸ್ತಾ ಇದ್ರು. ಚರ್ಚೆ ನಡೆಸಿ ತೀರ್ಮಾನ ಕೈಗೊಂಡು ಆ ಪ್ರಕಾರವಾಗಿ ಮನವಿಗಳನ್ನ, ಲಿಖಿತ ಸಂದೇಶಗಳನ್ನ ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ, ಅಂದ್ರೆ ಬೇಡಿಕೆ, ಬ್ರಿಟಿಷ್ ಸರ್ಕಾರದ ಮುಂದೆ ನಾವು ಬೇಡಿಕೆಗಳನ್ನ ಇಡಬೇಕು, ಆ ಬೇಡಿಕೆಗಳನ್ನ ಬ್ರಿಟಿಷ್ ಸರ್ಕಾರದ ಮೂಲಕ ಈಡೇರಿಸಿಕೊಳ್ಬೇಕು ಅನ್ನೋದ್ರಲ್ಲಿ ನಂಬಿಕೆಯನ್ನ ಇಟ್ಟಿದ್ದವರು ಮಂದಗಾಮಿ. ಇವರು ಜನರಲ್ಲಿ ರಾಜಕೀಯ ಎಚ್ಚರವನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಬೀದಿಗಳಲ್ಲಿ ಬೀದಿ ನಾಟಿಕೆಗಳನ್ನ ಏರ್ಪಡಿಸೋದ್ರ ಮೂಲಕ ಜನಸಾಮಾನ್ಯರಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಈ ಮಂದಗಾಮಿ ನಾಯಕರುಗಳು ಮಾಡ್ತಾರೆ. ಹಾಗೆ ಹೇಳಿದಾಗೆ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಯಾತಕ್ಕಾಗಿ? ನ್ಯಾಯಯುತವಾಗಿ ಭಾರತೀಯರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಡ್ಲಿಕ್ಕಾಗಿ, ನ್ಯಾಯಯುತವಾಗಿ ಭಾರತೀಯರಿಗೆ ಏನು ಸಲ್ಲಬೇಕಾಗಿದೆ ಅದರ ಬಗ್ಗೆ ಸಭೆಗಳನ್ನ ನಡೆಸಿ, ಸಭೆಯಲ್ಲಿ ಚರ್ಚೆಗಳನ್ನ ಮಾಡಿ, ಚರ್ಚೆಗಳಲ್ಲಿ ಏನು ತೀರ್ಮಾನವನ್ನ ಕೈಗೊಳ್ತಾರೆ ಆ ತೀರ್ಮಾನವನ್ನ ಕುರಿತು ಮನವಿ ಪತ್ರಗಳನ್ನ ಬರೆದು ಬ್ರಿಟಿಷ್ ಸರ್ಕಾರಕ್ಕೆ ಇವರು ಸಲ್ಲಿಕೆಯನ್ನ ಮಾಡೋದ್ರ ಮೂಲಕ ಈ ಬೇಡಿಕೆಗಳನ್ನ ಈಡೇರಿಸಿ ಅಂತ ಮನವಿ ಮಾಡ್ತಾ ಇದ್ರು. ನೋಡಿ, ರಾಷ್ಟ್ರೀಯ ಕಾಂಗ್ರೆಸ್ ಬಂದಿದ್ದು ಭಾರತೀಯರಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಮೂಡಿಸ್ಲಿಕ್ಕಾಗಿ, ಬ್ರಿಟಿಷರ ವಿರುದ್ಧ ಭಾರತವನ್ನ ಸ್ವತಂತ್ರಗೊಳಿಸ್ತಕ್ಕಂಥ ಉದ್ದೇಶಕ್ಕಾಗಿ. ಆದ್ರೆ ಮಂದಗಾಮಿಗಳ ಹೋರಾಟ ಏನಿತ್ತು ಅಂದ್ರೆ ಹೀಗೆ ಸುಮಾರು 20 ವರ್ಷಗಳ ಕಾಲ ಏನ್ ಮಾಡಿದ್ರು? ಲಿಖಿತ ರೂಪದಲ್ಲಿ ಮನವಿ ಪತ್ರಗಳನ್ನ ಬರೆದ್ರು, ಬ್ರಿಟಿಷ್ ಸರ್ಕಾರದ ಮುಂದೆ ತಗೊಂಡು ಇಟ್ರು. ಆದ್ರೆ ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆ ಬ್ರಿಟಿಷ್ ಸರ್ಕಾರದಿಂದ ಸಿಗ್ಲಿಲ್ಲ. ಸೊ ಇದೇನು ಏನ್ ಬೇಡಿಕೆ ಇಡ್ತಾ ಇದ್ರು ಅಂದ್ರೆ ಭಾರತದಲ್ಲಿ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸಬೇಕು, ಕೈಗಾರಿಕೆ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸ್ತಾರೆ. ಭಾರತದಲ್ಲಿ ಸೈನಿಕರಿಗೆ ಮಾಡ್ತಕ್ಕಂಥ ವೆಚ್ಚವನ್ನ ಕಡಿಮೆ ಮಾಡಬೇಕು, ಅದನ್ನ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸಬೇಕು.
ಜೊತೆಗೆ ಶಿಕ್ಷಣ, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಭಾರತೀಯರಿಗೆ ನೀಡಬೇಕು ಅನ್ನೋದು, ಜೊತೆಗೆ ಬಡತನ, ಸೊ ಎಲ್ಲ ವಿಷಯಗಳನ್ನ ಕುರಿತು ಅಧ್ಯಯನ ಮಾಡಿ ಅದರ ಅಭಿವೃದ್ಧಿಗೆ ಸರ್ಕಾರ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಬೇಡಿಕೆಗಳನ್ನ ಮಂದಗಾಮಿಗಳು ಪ್ರಮುಖವಾಗಿ ಸರ್ಕಾರದ ಮುಂದಿಡ್ತಾರೆ. ಸೊ ಇಷ್ಟು ಮಾಡಿದ್ರೆ ಭಾರತಕ್ಕೆ ಸ್ವತಂತ್ರ ಸಿಗುತ್ತಾ ಅಂತ ನೋಡಿದ್ರೆ ಸಿಗ್ಲಿಲ್ಲ. ಆದ್ರೆ ಈ ದಾದಾಬಾಯಿ ನವರೋಜಿ ಏನಿದ್ದಾರೆ, ಇವರು ಒಂದು ಸಿದ್ಧಾಂತವನ್ನ ಮಂಡಿಸ್ತಾರೆ, ಒಂದು ವಾದವನ್ನ ಮಂಡಿಸ್ತಾರೆ. ಏನ್ ವಾದ ಅಂತ ಹೇಳಿದ್ರೆ ನೋಡಿ, ಬ್ರಿಟಿಷ್ ಆಳ್ವಿಕೆಯ ದುಷ್ಪರಿಣಾಮಗಳ ಬಗೆಗೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯರನ್ನ ಸೆಳೀತಕ್ಕಂತ ಪ್ರಯತ್ನವನ್ನ ಈ ಮಂದಗಾಮಿ ನಾಯಕರುಗಳು ಮಾಡ್ತಾ ಇರ್ತಾರೆ. ಭಾರತದಲ್ಲಿ ಬ್ರಿಟಿಷ್ ಆಡಳಿತದಿಂದ ಏನು ದುಷ್ಪರಿಣಾಮಗಳು ಉಂಟಾಗ್ತಾ ಇದೆ. ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನು ಮಂಡಿಸ್ತಾರೆ. ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ ಏನು? ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ ಅಂದ್ರೆ ಡ್ರಾಯಿಂಗ್ ಥಿಯರಿ ಅಂತ ಕರಿತೀವಿ. ಏನು ಹಾಗೆ ಅಂತ ಹೇಳಿದ್ರೆ, ಭಾರತದ ಸಂಪತ್ತು ಬ್ರಿಟನ್ಗೆ ಹರಿತಾ ಇದೆ. ಭಾರತದ ಸಂಪತ್ತು ಬ್ರಿಟನ್ ಸರ್ಕಾರಕ್ಕೆ, ಬ್ರಿಟನ್ ಗವರ್ಮೆಂಟ್ಗೆ, ಇಂಗ್ಲೆಂಡ್ಗೆ ಹರಿದು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ಏನ್ ಮಾಡ್ತಾರೆ ಅವರು ಅಂತ ಹೇಳಿದ್ರೆ, ಅವರು ವಿವರವಾಗಿ ಮಂಡಿಸ್ತಾರೆ. ಭಾರತದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆಮದು ಹೆಚ್ಚಾಗ್ತಾ ಇದೆ, ರಫ್ತು ಕಡಿಮೆ ಆಗ್ತಾ ಇದೆ. ಆಮದು ಹೆಚ್ಚಾಗಿ ರಫ್ತು ಕಡಿಮೆ ಆದಾಗ ಏನಾಗುತ್ತೆ, ಪ್ರತಿಕೂಲ ಸಂದಾಯ ಉಂಟಾಗ್ತಾ ಇದೆ. ಸೊ ಇದರ ಪರಿಣಾಮ ಏನಾಗ್ತಾ ಇದೆ, ಭಾರತದ ಸಂಪತ್ತು ಅಂದ್ರೆ ಆಮದು ಹೆಚ್ಚಾಗಿ ರಫ್ತು ಕಡಿಮೆ ಆದಾಗ, ಪ್ರತಿ ಸಾರಿ ನಾವು ವಸ್ತುಗಳನ್ನ ಆಮದು ಮಾಡಿಕೊಂಡಾಗ ಅದಕ್ಕೆ ಹಣವನ್ನ ಪಾವತಿ ಮಾಡ್ತೀವಿ. ಆ ಪಾವತಿಯಾದ ಹಣವೆಲ್ಲ ಎಲ್ಲಿ ಹೋಗ್ತಾ ಇದೆ, ಇಂಗ್ಲೆಂಡ್ ಸರ್ಕಾರಕ್ಕೆ ಹೋಗ್ತಾ ಇದೆ. ಸೊ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿತಾ ಇದೆ, ಭಾರತ ಬಡ ರಾಷ್ಟ್ರ ಆಗ್ತಾ ಇದೆ, ಬ್ರಿಟಿಷ್ ಸರ್ಕಾರ ಭಾರತದ ಸಂಪತ್ತನ್ನ ದೋಚಿಸ್ತಾ ಇದೆ ಅನ್ನುವ ಒಂದು ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ಇವರು ಮಂಡಿಸ್ತಾರೆ. ಯಾವ ರೀತಿಯಲ್ಲಿ ಸೋರ್ತಾ ಇದೆ ಅನ್ನೋದಕ್ಕೆ ಅವರು ವಿವರಣೆ ಕೊಡ್ತಾರೆ. ಭಾರತದಲ್ಲಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳಿಗೆ, ಸೈನಿಕರಿಗೆ ವೇತನ ಕೊಡ್ತಾ ಇದಾರಲ್ಲ, ಅದನ್ನ ಬ್ರಿಟಿಷ್ ಸರ್ಕಾರ ವೇತನ ಕೊಡ್ತಾ ಇದೆಯಾ? ಇಲ್ಲ, ಭಾರತದ ಹಣವನ್ನೇ ಅವರಿಗೆ ವೇತನವಾಗಿ ಕೊಡ್ತಾ ಇದ್ದಾರೆ. ಭಾರತದ ಸಂಪತ್ತನ್ನ ಬ್ರಿಟಿಷ್ ಅಧಿಕಾರಿಗಳಿಗೆ, ಬ್ರಿಟಿಷ್ ಸೈನಿಕರಿಗೆ ವೇತನವಾಗಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಭಾರತದ ಹಣ ವಿನಿಯೋಗ ಆಗ್ತಾ ಇದೆ. ಅವರು ಸೇವೆಯಿಂದ ನಿವೃತ್ತರಾದ್ಮೇಲೆ ನಿವೃತ್ತಿ ವೇತನ ಕೊಡ್ತಾರಲ್ಲ, ಆ ನಿವೃತ್ತಿ ವೇತನವನ್ನು ಕೂಡ ಬ್ರಿಟನ್ ಸರ್ಕಾರ ಪಾವತಿ ಮಾಡ್ತಾ ಇಲ್ಲ, ಭಾರತದ ಹಣವನ್ನೇ ಪಾವತಿ ಮಾಡ್ತಾ ಇದ್ದಾರೆ. ಜೊತೆಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಡೆಸ್ತಾ ಇದೆಯಲ್ಲ, ಆಡಳಿತ ವೆಚ್ಚವು ಕೂಡ ಭಾರತೀಯರದ್ದೇ. ಅಂದ್ರೆ ನೋಡಿ, ವೇತನದ ರೂಪದಲ್ಲಿ, ನಿವೃತ್ತಿ ವೇತನದ ರೂಪದಲ್ಲಿ, ಆಡಳಿತ ವೆಚ್ಚದ ರೂಪದಲ್ಲಿ ಭಾರತದ ಸಂಪತ್ತು ಎಲ್ಲಿಗೆ ಹೋಗ್ತಾ ಇದೆ? ಬ್ರಿಟನ್ಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಭಾರತದ ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ಮಂಡಿಸೋದ್ರ ಮೂಲಕ ಬ್ರಿಟಿಷ್ ಸರ್ಕಾರದ ಆಡಳಿತದ ದುಷ್ಪರಿಣಾಮವನ್ನು ಕುರಿತು ಭಾರತೀಯರನ್ನ ಕಣ್ತರಿಸ್ತಕ್ಕಂಥ ಪ್ರಯತ್ನವನ್ನ, ಎಚ್ಚರಿಸ್ತಕ್ಕಂಥ ಪ್ರಯತ್ನವನ್ನ ದಾದಾಬಾಯಿ ನವರೋಜಿಯವರು ಮಾಡ್ತಾ ಇರ್ತಾರೆ. ಸೊ ಒಟ್ಟಾರೆ ಇವರ ಕಾಲವನ್ನ, ಅಂದ್ರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅವಧಿ ಏನಿದೆ, 1885ರಲ್ಲಿ ಆರಂಭ ಆಗಿರ್ತಕ್ಕಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಆರಂಭದ 20 ವರ್ಷಗಳ ಕಾಲ, ಈ ಮಂದಗಾಮಿಗಳ ಯುಗ ಏನಿದೆ, ಈ ಯುಗವನ್ನ ಉದಾರ ರಾಷ್ಟ್ರವಾದದ ಕಾಲ ಅಂತ ಕರೀತಾರೆ. ಈ ಹೆಸರು ನೆನ್ಪಿಟ್ಕೊಳ್ಳಿ, ಉದಾರ ರಾಷ್ಟ್ರವಾದದ ಕಾಲ. ಯಾರ ಕಾಲವನ್ನ ಉದಾರ ರಾಷ್ಟ್ರವಾದದ ಕಾಲ ಅಂತ ಕರೀತಾರೆ? ಮಂದಗಾಮಿಗಳ ಕಾಲವನ್ನ ಉದಾರ ರಾಷ್ಟ್ರವಾದದ ಕಾಲ ಅಂತ ಕರೀತಾರೆ. ಕಾಲ ಯಾವುದು ಅಂತ ಹೇಳಿದೀನಿ ನಾನು, 85ರಿಂದ 1905, 20 ವರ್ಷಗಳ ಕಾಲ. ಇದನ್ನ ಮಂದಗಾಮಿಗಳ ಕಾಲ ಅಂತ ಕರಿತೀವಿ. ಸೊ ಮಂದಗಾಮಿ ಯುಗ, ಮಂದಗಾಮಿಗಳು ಅಂದಾಗ ಯಾರನ್ನ ಮಂದಗಾಮಿಗಳು ಅಂತ ಕರಿತೀವಿ? ಮಂದಗಾಮಿ ನಾಯಕರುಗಳು ಯಾರ್ಯಾರು, ಮಂದಗಾಮಿಗಳ ಹೋರಾಟದ ವಿಧಾನ ಏನಾಗಿತ್ತು, ಹೇಗೆ ಅವರು ಮನವಿ ಪತ್ರಗಳನ್ನ ಸಲ್ಲಿಸ್ತಾ ಇದ್ರು, ಅದನ್ನ ನೋಡ್ತೀವಿ. ಹಾಗೇನೆ ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ಮಂಡಿಸಿದವರು ಯಾರು, ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ವಿವರಿಸಿ ಅಂತ ಕೇಳಿದಾಗ ಯಾವ ರೀತಿಯಲ್ಲಿ ದಾದಾಬಾಯಿ ನವರೋಜಿಯವರು ಭಾರತ ಸಂಪತ್ತು ಬ್ರಿಟನ್ ಸರ್ಕಾರಕ್ಕೆ, ಬ್ರಿಟನ್ಗೆ ಹರಿತಾ ಇದೆ ಅನ್ನೋದನ್ನ ಹೇಳ್ತಾರೆ.
ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಳಿ. ಪರೀಕ್ಷೆಯಲ್ಲಿ ಕೆಲಸರಿ ಡ್ರಾಯಿಂಗ್ ಥಿಯರಿಯನ್ನ ವಿವರಿಸಿ ಅಂತ ಕೇಳ್ಬಿಡ್ತಾನೆ. ಇದ್ಯಾವ್ದಪ್ಪ ಡ್ರಾಯಿಂಗ್ ಥಿಯರಿ ಅಂತ ಅನ್ಕೊಳ್ಬೇಡಿ, ಸಂಪತ್ತಿನ ಸೋರುವಿಕೆ ಸಿದ್ಧಾಂತ. ಭಾರತ ಸಂಪತ್ತು ಬರಿದಾಗ್ತಾ ಇದೆ, ಆ ಸಂಪತ್ತೆಲ್ಲ ಇಂಗ್ಲೆಂಡ್ಗೆ ಹರಿತಾ ಇದೆ ಅನ್ನೋದ್ರ ಬಗ್ಗೆ ಅಂಕಿಅಂಶಗಳ ಮೂಲಕ ವಿವರಣೆಯನ್ನ ಕೊಡ್ತಾರೆ ದಾದಾಬಾಯಿನವರು. ಸೊ ನೋಡಿರಲ್ಲ ಮಕ್ಕಳೇ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ರಾಷ್ಟ್ರೀಯ ಪ್ರಭುತ್ವದ ಉದಯ ಹೇಗಾಯಿತು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ರಾಷ್ಟ್ರೀಯ ಕಾಂಗ್ರೆಸ್ ಹೇಗೆ ಬೆಳವಣಿಗೆ ಹೊಂದಿತು ಅಂತ ಅಭ್ಯಾಸ ಮಾಡಿದ್ವಿ. ರಾಷ್ಟ್ರೀಯ ಕಾಂಗ್ರೆಸ್ ಸ್ವತಂತ್ರ ಹೋರಾಟಕ್ಕೆ ಯಾವ ರೀತಿ ತನ್ನ ಕೊಡುಗೆಗಳನ್ನು ಕೊಡುತ್ತೆ ಅಂತ ನೋಡಿದ್ವಿ. ಹಾಗೆ ಮಂದಗಾಮಿಗಳ ಪ್ರಮುಖ ನಾಯಕರುಗಳು ಮತ್ತು ಅವರ ಕೊಡುಗೆಗಳು, ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ ಅಂತ ಏನ್ ಕರೆದ್ವಿ, ಇದರ ಬಗ್ಗೆ ನಾವು ಅಭ್ಯಾಸ ಮಾಡಿ. ಸೊ ಇವತ್ತಿನ ಹೋಮ್ವರ್ಕ್ ಅನ್ನ ನಾವು ನೋಡೋದಾದ್ರೆ, ಫಸ್ಟ್ ಭಾರತದಲ್ಲಿ ಮೊದಲನೇ ಪ್ರಶ್ನೆ ಬರ್ಕೊಳ್ಳಿ. ಭಾರತದಲ್ಲಿ ರಾಷ್ಟ್ರೀಯ ಪ್ರಭುತ್ವದ ಉದಯಕ್ಕೆ ಕಾರಣವಾದ ಅಂಶಗಳನ್ನ ತಿಳಿಸಿ. ಒಂದು. ಎರಡನೇದು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಎಲ್ಲಿ ಎಷ್ಟರಲ್ಲಿ ಸ್ಥಾಪನೆಯಾಯಿತು. ನೆಕ್ಸ್ಟ್ ಕ್ವೆಶ್ಚನ್, ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೀತು, ಅದರ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ರು. ನೆಕ್ಸ್ಟ್ ಕ್ವೆಶ್ಚನ್, ಮಂದಗಾಮಿ ನಾಯಕರುಗಳನ್ನ ಹೆಸರಿಸಿ. ನೆಕ್ಸ್ಟ್ ಕ್ವೆಶ್ಚನ್, ಮಂದಗಾಮಿಗಳ ಸ್ವತಂತ್ರದ ಹೋರಾಟಗಳನ್ನು ತಿಳಿಸಿ. ನೆಕ್ಸ್ಟ್ ಕ್ವೆಶ್ಚನ್, ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಮತ್ತು ಅದನ್ನ ಅರ್ಥೈಸಿ. ರೈಟ್, ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ಪಾಠವನ್ನ ನೀಟಾಗಿ ಓದ್ಕೊಳ್ಳಿ. ಮುಂದಿನ ಭಾಗವನ್ನು ಕುರಿತು ಮುಂದಿನ ಬೆಳವಣಿಗೆಗಳನ್ನ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ರೈಟ್, ನಿರಂತರವಾಗಿ ಓದ್ತಾ ಇರಿ. ಮುಂದಿನ ತರಗತಿಯಲ್ಲಿ ಮುಂದುವರೆದ ಭಾಗದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗಿ. ಅಲ್ಲಿವರೆಗೂ ಧನ್ಯವಾದ.